ಪ್ರೀತಿ ಜೇನು ತಂದೋಳು ಎಲ್ರನ್ನೊಂದು ಮಾಡ್ದೋಳು ಕೋಟೆ ಕಟ್ಟಿ ನಿಂತೋಳಿ ರಾಣಿ ಜೇನು. ಕಷ್ಟ ಎಷ್ಟೇ ಬಂದರು ನೋವು ನೂರು ಆದರೂ ನಂದ ದೀಪ ಹಚ್ಚಿದ ತಾಯಿ ಬೇರು. ಜೀವ ಮಿಡಿದ ರಾಗದ ಶ್ರುತಿವಳು ಸಹನೆಯೇ ಕಡೆದ ಶಾಂತಿಯ ಶಿಲೆಯವಳು. ಶಾಂತಿ, ಏನಿಲ್ಲ, ಒಬ್ಳೆ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನಕ್ಕೆ ನಗ್ತಾ ಇದೀಯಾ? ಚಿನ್ನು, ನಾನೆಷ್ಟು ಪುಣ್ಯ ಮಾಡಿದ್ದೀನಲ್ವಾ? ಯಾರಿಗೂ ಸಿಗದೇ ಇರೋ ಅವಕಾಶ ನನಗ್ ಸಿಗ್ತಿದೆ. ನಾನ್ ಬದುಕಿರುವಾಗ್ಲೇ ನನ್ ಶ್ರಾದ್ದ ಮಾಡ್ತಿದ್ದಾರೆ. ನನ್ ಶ್ರಾದ್ದ ಕಾರ್ಯನ ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋ ಅವಕಾಶ ಆ ಭಗವಂತ ನನಗೆ ಕೊಟ್ಟಿದ್ದಾನಲ್ವಾ ಚಿನ್ನು? ಇದನ್ನೆಲ್ಲ ನನ್ನಿಂದನೇ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಶಾಂತಿ. ಅಂಥದ್ರಲ್ಲಿ ನೀನು ಇನ್ನೂ ಹೇಗೆ ಸುಮ್ಮನೆ ಇದೀಯಾ? ಅಲ್ಲ, ನಿನ್ನ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ವಾ? ಸರಿ, ನಾನು ಒಪ್ಕೋತೀನಿ, ನೀನು ಬದುಕಿರುವಾಗ್ಲೇ ನೀನು ಸತ್ತೋದೆ ಅಂದರು, ಅದನ್ನ ನಾವು ಸಹಿಸ್ಕೊಂಡ್ವಿ. ಆದ್ರೆ ಇವಾಗ ನೀನ್ ಕಣ್ಣೆದುರುಗಡೆ ಇರುವಾಗ್ಲೇನೆ ನೀನ್ ಪುಣ್ಯತಿಥಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಶಾಂತಿ. ಯಜಮಾನ್ರು ಹೇಳಿದ್ರು ಅನ್ನೋ ಮಾತಿಗೆ ಕಟ್ಬಿದ್ದು ಇವಾಗ ನೀನು ಆ ಕಾರ್ಯನ ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಜ ಹೇಳಿ ಶಾಂತಿ, ನಿನಗದನ್ನೆಲ್ಲ ನೋಡ್ಕೊಂಡು ತಡ್ಕೊಳ್ಳೋದಕ್ಕಾಗತ್ತಾ? ಒಂದು ಸರಿ ಚೆನ್ನಾಗಿ ಯೋಚನೆ ಮಾಡು. ನಿನ್ನ ಕಣ್ಣು ಮುಂದೆನೆ ನಿನ್ನ ಗಂಡ ನಿನಗೆ ಕಾರ್ಯ ಮಾಡ್ತಾ ಇರ್ತಾರೆ. ನೀನೇನೋ ಅಲ್ಲಿಗೆ ಹೋಗ್ತೀಯ, ಅಲ್ಲಿ ನಿಂದೇ ಫೋಟೋಗೆ ಹೂವು ಕುಂಕುಮ ಹಾಕಿ ನಿಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡ್ತಾ ಇರೋ ನಿನ್ನ ಗಂಡ ಸುಶಾಂತ್ ಅವ್ರನ್ನ ನೋಡಿ ನೀನು ಸಹಿಸ್ಕೋಬಹುದು. ಆದ್ರೆ ನಿನ್ನ ಮಗ ನಿನಗೆ ಪಿಂಡ ಇಟ್ಟು ಎಳ್ಳು ನೀರು ಬಿಡ್ತಾರೆ. ಅದನ್ನ ನೋಡ್ತಾ ನಿನ್ ಹೃದಯ ಸುಮ್ಮನೆ ಇರುತ್ತಾ? ನೋವಾಗಲ್ವಾ ನಿನಗೆ? ನೋಡ್ ಶಾಂತಿ, ಈಗ್ಲೇ ಏನಾದ್ರೂ ಹೇಳಿ ಅಲ್ಲಿಗೆ ಹೋಗದೆ ತಪ್ಪಿಸ್ಕೊಂಡು ಇಲ್ಲೇ ಇದ್ಬಿಡು. ನನ್ನ ಮಾತು ಕೇಳು. ಶಾಂತಿ ತೀರ್ಕೊಂಡು 1 ವರ್ಷದೊಳಗೆ ಮಂತ್ರ ಅನ್ನೋಳ್ನ ಹೆಂಡತಿ ಮಾಡ್ಕೊಂಡಿದ್ದಾನೆ ಅಂತ ನಿನ್ ಗಂಡನ ಮೇಲೆ ನಿನ್ಗೆ ಕೋಪ ಇರ್ಬೋದು, ಅದು ಸಹಜ, ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿನ್ನ ಮಗ, ಅವನಿಗೇನೂ ಗೊತ್ತಿಲ್ಲ. ಅವನಿಗೆ ಅವ್ರ ತಾಯಿ ತಿಥಿ ಕಾರ್ಯ ಮಾಡ್ತಾ ಇದ್ರೆ ಹೇಗೆ ಅನ್ಸ್ಬೇಡ? ಅಲ್ಲ, ನಿಜ ಹೇಳು, ಇದನ್ನೆಲ್ಲ ನೋಡ್ತಾ ನಿಂತ್ಕೊಳ್ಳೋದಕ್ಕೆ ನಿನಗೆ ಧೈರ್ಯ ಇದೆಯಾ? ಆಗತ್ತಾ ನಿನ್ ಕೈಲಿ? ನಿಂತ್ಕೋತೀಯ ನೀನು? ನಿಂತ್ಕೋತೀನಿ ಚಿನ್ನು. ನನಗದಿಷ್ಟ ಇಲ್ದೇ ಇದ್ರು ನನ್ನ ಅಣ್ಣನ್ಗೋಸ್ಕರ ನಾನು ಅಲ್ಲಿಗೆ ಹೋಗ್ಲೇಬೇಕು. ಅಣ್ಣ ಮಾತು ಕೊಟ್ಟಿದ್ದಾನೆ, ನಾವು ಬರ್ತೀವಿ ಅಂತ. ನನಗೆ ನಮ್ಮ ಅಣ್ಣನೇ ಒಂದು ಅದೃಷ್ಟ. ಅಜ್ಜನ ರೂಪದಲ್ಲಿ ನಾನಿದ್ದೀನಿ. ಈ ರೂಪಕ್ಕೇನೆ ನನಗೆ ನಮ್ಮಣ್ಣ ಸಿಕ್ಕಿದ್ದಾನೆ. ಅವನ್ ಪ್ರೀತಿ ಮುಂದೆ ಇದೆಲ್ಲ ಯಾವುದು ಲೆಕ್ಕಕ್ಕಿಲ್ಲ. ಸರಿ ಸರಿ ಆಯ್ತು, ಆದ್ರೆ ನೀನ್ ಇಲ್ಲೇ ಇದ್ಬಿಟ್ರೆ ನಿನ್ ಮುಂದಿನ ಜೀವನ ಹೇಗೆ? ರಾಘವ್ ಭವಿಷ್ಯ ಏನಾಗ್ಬೇಕು? ಶಾಂತಿ ನಿವಾಸ ಏನಾಗ್ಬೇಕು? ಆ ಮಂತ್ರ ಇಷ್ಟ ಬಂದಂಗ ಆಟ ಆಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ನಿನ್ನಿಂದ? ಕಾಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಎಷ್ಟು ದಿನ ವೇಟ್ ಮಾಡ್ತೀಯ? ಎಷ್ಟು ದಿನ ಕಾಯ್ತೀಯ ಹೇಳು? ಕಾಯ್ಬೇಕು ಚಿನ್ನು, ಕಾಯ್ಬೇಕು. ಒಂದ್ ತಿಳ್ಕೊ, ಅವರು ತಿಥಿ ಮಾಡ್ತಿರೋದು ನನ್ನ ಆತ್ಮಕ್ಕಲ್ಲ ಚಿನ್ನು, ನನ್ನ ದೇಹಕ್ಕಷ್ಟೇ. ಸಿಗದೆ ಇರೋ ನನ್ನ ದೇಹಕ್ಕೆ ಆತ್ಮ ಜೀವಂತವಾಗಿದೆ. ಅವರು ಏನಾದ್ರೂ ಮಾಡ್ಕೊಳ್ಳಿ, ಅದರಿಂದ ಒಂಚೂರು ಪ್ರಯೋಜನ ಇಲ್ಲ. ಬದುಕಿರುವಾಗ್ಲೇ ಶ್ರಾದ್ದ ಮಾಡಬಾರ್ದು ಅಂತ ಹಿರಿಯರು ಹೇಳಿರ್ಬೋದು. ಆದ್ರೆ ಅದೇ ಹಿರಿಯರು ಸತ್ತು 1 ವರ್ಷಕ್ಕೆ ತಿಥಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ ಕೆಲವರು 1 ವರ್ಷಕ್ಕೆ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ತಾನೇ ಏನ್ ಮಾಡ್ತಾರೆ? ಈ ಥರ ನಡೆಯುತ್ತೆ ಅಂತ ಅವ್ರಿಗೇನಾದ್ರೂ ಗೊತ್ತಿರತ್ತಾ? ನನ್ನ ಹಣೆಯಲ್ಲಿ ಬರ್ದಿರೋದನ್ನ ತಪ್ಸೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅದನ್ನ ನಾನ್ ತಾನೇ ನೋಡ್ಬೇಕು. ಅದೇ ಇನ್ನು ಎಷ್ಟು ದಿನ ಅಂತ ಇದನ್ನ ನೋಡ್ತಾ ಸುಮ್ಮನೆ ನಿಂತಿರ್ತೀಯ?
ರಮೇಶ ಸಿಗೋವರೆಗೂ ಅವನ್ ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು. ಅವನ ಹತ್ರ ಇರೋ ಸಾಕ್ಷಿ ಆಧಾರಗಳು ನಮ್ಮ ಕೈಗೆ ಸೇರೋವರೆಗೂ, ನಮ್ಮ ಅಣ್ಣನ ಆರೋಗ್ಯ ಸುಧಾರಿಸೋವರೆಗೂ ಆ ಮಂತ್ರ ಆಡ್ಲಿ, ಎಷ್ಟು ಆಡ್ತಾಳೋ ಆಡ್ಲಿ. ಅರ್ಚನಾ ನಮ್ಮ ಕೈಗೆ ಸಿಕ್ಬಿಟ್ಲು ಅಂತಿಟ್ಕೊ, ಆಗ ಹಾಕ್ತೀನಿ ನೋಡು ಆಟಕ್ಕೊಂದು ಬ್ರೇಕು. ಮೊದಲು ನಮ್ಗೆ ಅರ್ಚನಾ ಸಿಗ್ಬೇಕು ಚಿನ್ನು. ಅಲ್ಲ, ಏನ್ ಹೇಳ್ತಿದ್ಯಾ ಶಾಂತಿ ನೀನು? ಈಗಾಗ್ಲೇ 1 ವರ್ಷ ಆಗೋಗಿದೆ. ನಿಮ್ಮನೆಯವರು ನೀನ್ ಬದುಕಿದ್ಯೋ ಇಲ್ವೋ ಅಂತಾನೆ ಕಂಡಿಡಿಯೋದಕ್ಕಾಗಿಲ್ಲ. ಅಂಥದ್ರಲ್ಲಿ ಅರ್ಚನಾ ಬದುಕಿದಳೋ ಇಲ್ವೋ ಅಂತ ಹೇಗೆ ಕಂಡಿಡಿಯೋದಕ್ಕೆ ಸಾಧ್ಯ? ಈಗ ಏನ್ ಹೇಳ್ದೆ ಹೇಳು? ನಾನ್ ಬದುಕಿದ್ದೀನಿ, ನಮ್ಮ ಮನೆಯವರು ನನ್ನ ಕಂಡು ಹಿಡ್ದಿಲ್ಲ ಅಂತ. ಇದ್ದೇ ಪಾಯಿಂಟ್ ಚಿನ್ನು. ಅರ್ಚನಾ ಬದುಕಿದ್ದಾಳೆ, ಅವಳನ್ನ ಕಂಡು ಹಿಡಿಯಕ್ಕೆ ಯಾರೂ ಪ್ರಯತ್ನ ಪಟ್ಟಿಲ್ಲ ಅಂತಾನೆ ಅನ್ಕೋ. ಸರಿ, ಒಪ್ಕೋತೀನಿ. ನೀನ್ ಹೇಳೋದು ಸರಿಯಾಗೇ ಇದೆ. ನೀನ್ ಬದುಕಿದೀಯಾ, ಆದ್ರೆ ನಿನಗೆ ಸಂಬಂಧಪಟ್ಟವ್ರು ಯಾರಿಗೂ ಗೊತ್ತಿಲ್ಲ. ಅದೇ ತರ ತನ್ನ ತಂಗಿ ಬದುಕಿದಾಳೆ ಅನ್ನೋದು ಅಣ್ಣಂಗ್ ಗೊತ್ತು. ಹೇಗೆ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲಿ ಆ ರೂಪದಲ್ಲಿ ನಾನಿದ್ದೀನಲ್ಲ, ನಾನು ಇಲ್ದೇ ಇದ್ದಿದ್ರೆ ಅಣ್ಣ ಇಷ್ಟೊತ್ತಿಗೆ ಜಾಲಾಡ್ಸ್ಬಿಟ್ಟಿರೋನು. ಅಣ್ಣ ಸುಮ್ಮನೆ ಬಿಟ್ಟಿರೋನ? ಹೇಳು ಚಿನ್ನು, ಅಣ್ಣ ಹುಡುಕ್ತಿದ್ನೋ ಇಲ್ವೋ? ಖಂಡಿತ ಖಂಡಿತ ಹುಡುಕ್ತಾ ಇದ್ರು. ಈಗ ಯಾಕೆ ಹುಡುಕ್ತಿಲ್ಲ? ಒಂದ್ ರೀತಿನಲ್ಲಿ ಅವನ್ ನಂಬಿಕೆ ಉಳಿಸ್ತಿರೋದು, ಮೋಸ ಮಾಡ್ತಿರೋದು ನಾನೇ ಅಲ್ವಾ? ಅಣ್ಣಂಗೆ ನಾನು ಅರ್ಚನಾಗಿ ಕಣ್ಮುಂದೆ ನಿಂತಿರೋವರೆಗೂ ಅವನ್ ತಂಗಿ ಅರ್ಚನಾ ಬಗ್ಗೆ ಅವನ್ ಯೋಚನೆ ಮಾಡೋದಿಲ್ಲ. ನನ್ನ ಜೀವಂತವಾಗಿಟ್ಟಿರೋ ಆ ದೇವ್ರು ಆ ಅರ್ಚನನ್ನು ಜೀವಂತವಾಗಿಟ್ಟಿರ್ಬೋದಲ್ವಾ? ಅವಳಿಗೂ ಯಾವ್ದೋ ಕಾರಣದಿಂದ ಅಲ್ಲಿಂದ ಬರಕ್ಕಾಗದೆ ಇರ್ಬೋದು. ನಾವು ಕಾರಣ ಹುಡ್ಕೋಣ ಚಿನ್ನು, ಕರ್ಕೊಂಡ್ ಬರೋಣ. ಅರ್ಚನಾ ಬರೋವರೆಗೂ ಅವಳ ಜಾಗದಲ್ಲಿ ನಾನಿರ್ತೀನಿ. ಒಂದ್ ವೇಳೆ ಅವಳು ಬಂದು ಅಣ್ಣಂಗೆ ಸತ್ಯ ಗೊತ್ತಾಗಿ ನಾನು ಆ ಮನೆಗೆ ಹೊರಟೋದೆ ಅಂತಿಟ್ಕೋ, ನನ್ನ ಜಾಗದಲ್ಲಿ ನೀನಿದ್ದು ಅಣ್ಣನ ನೋಡ್ಕೋಬೇಕು.